ತುಂಬ ಎಫರ್ಟ್ ಹಾಕ್ತಾರೆ, ಟ್ಯಾಲೆಂಟ್ ಇರುತ್ತೆ. ಬಟ್ ಈ 99% ಟ್ಯಾಲೆಂಟು, ಎಫರ್ಟು, ಅದ್ರ ಜೊತೆಲಿ 1% ಲಕ್ ಕೈ ಹಿಡಿಬೇಕು ಅಂತ ಹೇಳ್ತಾರೆ. ನೀವು ಅದನ್ನು ಬಿಲೀಫ್ ಮಾಡ್ತೀರಾ? ಏನೋ ಒಂದು ಟೈಮ್ ಬರಬೇಕು, ಆ ಟೈಮ್ ಬಂದಾಗಲೇ ನಾವು ಅಂದ್ಕೊಂಡಿದ್ದು ಮಾಡೋಕ್ಕಾಗುತ್ತೆ ಅನ್ನೋದನ್ನ? ಇಲ್ಲ, ಅದನ್ನ ತುಂಬಾ ಈಗ ಬಿಲೀವ್ ಮಾಡ್ತೀನಿ. ಇದೇ ಒಂದು 10 ವರ್ಷದ ಹಿಂದೆ ಕೇಳಿದ್ರೆ ನಮ್ದು ಐಡಿಯಾಲಜಿ ಬೇರೆ ಇತ್ತು. ಅಂದ್ರೆ ಅವಾಗ ಅಪ್ಪ ಇದ್ರು, ಟೀಮ್ ಇತ್ತು, ಇದಿಟ್ಟು ಓಕೆ ಏನೋ ಒಂದ್ ಮಾಡೋಣ, ಹೆಂಗೋ ಒಂದ್ ಮಾಡೋಣ, ನಾವು ಎಫರ್ಟ್ ಹಾಕೋಣ, ಎಲ್ಲ ಆಗುತ್ತೆ ಅಂತ ಆವಾಗ ಮಾಡಿದ್ದು ಉಂಟು. ಬಟ್ ಯಾವುದು ಅದು ನಾವು ಅನ್ಕೊಂಡಿದ್ರ ಪಾತ್ಗೆ ಹೋಗ್ತಿರ್ಲಿಲ್ಲ, ಅಥವಾ ನಮ್ಮ ಅನ್ಕೊಂಡಂಗೆ ಹೋಗ್ತಿರ್ಲಿಲ್ಲ. ಅಪ್ಪ ಹೋದ್ಮೇಲೆ ನಾನು ಫಿಕ್ಸ್ ಆಗ್ಬಿಡ್ತೀನಿ, ನನ್ನ ದಾರಿಲಿ ಏನು ಬರುತ್ತೆ ಅದನ್ನು ನನ್ನ ದೇವ್ರು ಕೊಟ್ಟ ಪ್ರಸಾದ ಅಂತ ಅದನ್ನ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿಂದ ನನಗೆ ಒಂದೊಂದೇ ಬೆಟರ್ ಆಫರ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಆ ಥರ ನೋಡಿದಾಗ ಹೌದು, ಈ ಟೈಮ್ ಅನ್ನೋದು ಅಥವಾ ಇದನ್ನೋದು ನಮಗೆ ನಂಬಿಕೆ ಇಲ್ಲದ್ರು ಅದು ನಂಬಿಕೆ ಬರೋಂಗ್ ಮಾಡ್ತು ನನ್ನ ಜೀವನದಲ್ಲಿ. ನಂಬಲೇಬೇಕದು. ಓಕೆ, ಇಂಡಸ್ಟ್ರಿ ನಿಮ್ಗೆ ಅನ್ಕೊಂಡಂಗೆ ಸಪೋರ್ಟ್ ಕೊಡ್ಲಿಲ್ವಾ ಅಂತ ಅನ್ಸುತ್ತೆ ನಿಮಗೆ? ಈಗ ಇಷ್ಟು ದೊಡ್ಡ ಇಂಡಸ್ಟ್ರಿ, ಅಪ್ಪಾಜಿಗೆ ಬಹಳಷ್ಟು ಚಿತ್ರರಂಗದ ಅನುಭವ ಇತ್ತು, ಅವ್ರು ಇದ್ದಿದ್ದ ಲೆಕ್ಕಕ್ಕೆ ಇಂಡಸ್ಟ್ರಿ ಒಂಚೂರು ಸಪೋರ್ಟ್ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ. ಒಂದು ಕಡೆ ಬಹಳಷ್ಟು ಕಡೆ ಚರ್ಚೆ ಆಗಿದ್ದು ನೋಡಿ, ಎಲ್ಲೋ ಕಾಶಿನಾಥ್ ಅವ್ರ ಮಗನಿಗೆ ಅಷ್ಟು ಇಂಡಸ್ಟ್ರಿ ಅಷ್ಟು ಸಪೋರ್ಟ್ ಕೊಡಲಿಲ್ಲ ಅನ್ನೋ ಥರದ್ದು ಒಂದು ಅಭಿಪ್ರಾಯ. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಒಪಿನಿಯನ್? ಅಲ್ಲ, ಇಂಡಸ್ಟ್ರಿ ಸಪೋರ್ಟ್ ಅಂದ್ರೆ ಯಾವ ಇದಲ್ಲಿ ಅಂತ ಫಸ್ಟ್ ಕ್ವಶನ್ ಬರುತ್ತೆ. ಇಲ್ಲಿ ನೀವು ಏನೇ ಇಂಡಸ್ಟ್ರಿ ಅಥವಾ ನಮ್ಮಪ್ಪ ಅಷ್ಟು ದೊಡ್ಡ ಡೈರೆಕ್ಟ್ರು, ಅಷ್ಟು ದೊಡ್ಡ ಆರ್ಟಿಸ್ಟು ಏನೇ ಇರಲಿ, ಇಲ್ಲಿ ನಾನೇನು ಅನ್ನೋದು ಬರುತ್ತೆ. ಅಭಿಮನ್ಯು ಇಸ್ ನಥಿಂಗ್. ಅಭಿಮನ್ಯು ಕಾಶಿನಾಥ್ ಅಂತ ಅವ್ರ ಮಗ ಆಗಿರೋದ್ರಿಂದ ಏನೋ ಒಂದು ನನಗೆ ಇದಿರ್ಬೋದು. ಬಿಟ್ರೆ ನಾನು ಇನ್ನೂ ಅಂಬೆಗಾಲಿಡ್ತಾ ಇದ್ದೀನಿ, ನಾನು ಏನೋ ಮಾಡಿಲ್ಲ, ನಾನು ಏನೋ ಮಾಡಬೇಕು. ಆ್ಯಂಡ್ ಇಟ್ಸ್ ವೆರಿ ಕಮರ್ಷಿಯಲ್ ಬೇಸ್ಡ್ ಪ್ಲಾಟ್ಫಾರ್ಮ್ ಸಿನಿಮಾ ಇಂಡಸ್ಟ್ರಿ. ಸೊ ಹಂಗಿದ್ದಾಗ ನೀವು ಏನೋ ಒಂದು ಹಿಟ್ ಅಥವಾ ಒಂದು ಭರವಸೆ ಮೂಡಿಸೋ ಅಂತ ಒಂದು ಸಿನಿಮಾ ಏನು ಕೊಡದೆ ಏನು ಕ್ರಿಯೇಟ್ ಆಗಲ್ಲ. ಅದು ಪ್ರಾಕ್ಟಿಕಲಿ ನನಗೆ ಗೊತ್ತು. ಸುಮ್ಮನೆ ನಾವು ತುಂಬ ಎಮೋಷ್ನಲ್ ಆಗಿ ಯೋಚನೆ ಮಾಡಿದಾಗ ಇವರು ಸಹಾಯ ಮಾಡಬೇಕು, ಇಲ್ಲಿ ಯಾರಿಗೂ ಸಹಾಯ ಮಾಡೋದಕ್ಕಾಗಲ್ಲ. ಸೊ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಯಾವುದೋ ಒಂದು ದಿಕ್ಕಲ್ಲಿ ಏನೋ ಒಂದು ಬರ್ಬೋದು. ಇವಾಗ ಎಲ್ಲಿಗೆ ಪ್ರಾಣಗೆ ಹಂಗೆ ನೋಡೋಕ್ಕೋದ್ರೆ ಸುದೀಪ್ ಸರ್ ಸುಮಾರು ನಮಗೆ ನಮ್ಮ ಟ್ರೈಲರ್ ರಿಲೀಸ್ ಮಾಡ್ಕೊಡೋದಾಗಲಿ, ಒಂದು ಸಾಂಗ್ ಹೇಳ್ಕೊಡೋದಾಗಲಿ, ಆ ಥರ ಸಪೋರ್ಟಿವ್ ಆಗಿದ್ದಾರೆ. ಸೊ ಹೋಲ್ ಇಂಡಸ್ಟ್ರಿ ಈಸ್ ಸಪೋರ್ಟಿವ್. ಬಟ್ ಏನಂತ ಹೇಳಿದ್ರೆ, ಒಬ್ಬ ಆರ್ಟಿಸ್ಟ್ ಆಗಲಿ, ಒಬ್ಬ ಡೈರೆಕ್ಟರ್ ಆಗಲಿ, ಅವನು ಆ ಸ್ಥಾನಕ್ಕೆ ಬರೋದಕ್ಕೆ ಅಥವಾ ಅದು ಕ್ರಿಯೇಟ್ ಆಗೋದಕ್ಕೆ ಸುಮಾರು ಏನೇನೋ ಇರುತ್ತೆ. ಎಲ್ಲದನ್ನೂ ಬಂದು ಫೀಡ್ ಮಾಡೋದಕ್ಕಾಗಲ್ಲ. ನಾನೇ ಒಂದಿಷ್ಟು ಮಾಡಬೇಕಾಗುತ್ತೆ, ನಾನು ನನ್ನ ಕಷ್ಟಗಳನ್ನು ನೋಡಬೇಕಾಗುತ್ತೆ, ನಾನು ನನ್ನ ದಾರಿಲಿ ಒದ್ದಾಡಬೇಕಾಗುತ್ತೆ. ಸೊ ಯಾವುದೋ ಒಂದು ದಿನ ಎಲ್ಲರೂ ಸಪೋರ್ಟ್ ಮಾಡುವಂಥ ಸ್ಥಿತಿ ಟೈಮ್ ಬರ್ಬೋದು. ಆವಾಗ ಆ ಕಡೆಯಿಂದ ನಂಗೆ ಸಪೋರ್ಟ್ ಸಿಗ್ಬೋದು, ನನಗೆ ಗೊತ್ತಿಲ್ಲ. 2009 ಬಾಜಿ ಮಾಡ್ತೀರಿ, 10, 11 ರಾಜ್ ಕಪ್ ಎಲ್ಲ ಬಂದಾಗ ನೀವು ರಾಜ್ ಕಪ್ಪಲ್ಲಿ ಆಕ್ಟಿವ್ ಆಗಿದ್ರಿ. ಆಕ್ಚುಲಿ ಸುದೀಪ್ ರಾಜ್ ಕಪ್ ಆಕ್ಚುಲಿ ನನಗೆ ಒಂಥರ ಇಂಡಸ್ಟ್ರಿನ ಪರಿಚಯ ಮಾಡ್ಕೊಟ್ಟು ಫಸ್ಟ್ ಸ್ಟೇಜ್. ಹೆಚ್ಚು ನಿಮ್ಮನ್ನ ಆಕ್ಟಿವ್ ಆಗಿರೋದು ನೋಡಿದೆ ಅಲ್ಲಿ ರಾಜ್ ಕಪ್ ಅಲ್ಲಿ. ನಾನು ಇದ್ದಾಗ ದಾವಣಗೆರೆಲ್ ಆಗುತ್ತೆ, ಆಮೇಲೆ ಹುಬ್ಳಿಯಲ್ಲಿ ಆಗುತ್ತೆ. ನಾನು ಕಂಪ್ಲೀಟ್ಲಿ ಫಾಲೋ ಮಾಡಿದ್ರೆ ನೀವು ತುಂಬಾ ಆಕ್ಟಿವ್ ಆಗಿದ್ರಿ ಅಲ್ಲಿ. ನೀವು ಸುದೀಪ್ ಅವ್ರ ಜೊತೆ ನಿಮ್ಮ ಒಡನಾಟ ಬೆಳೀತು ಅಂತ ಅನ್ಕೊಳ್ತೀನಿ. ಅಲ್ಲೇ ಪರಿಚಯ. ಹೇಗೆ ಅವ್ರು ಹೇಗೆ ನಿಮ್ಗೆ ಇನ್ಪುಟ್ಸ್ ಏನಾದರೂ ಕೊಡ್ತಿದ್ರ ಇಂಡಸ್ಟ್ರಿ? ಯಾಕಂದ್ರೆ ಅವ್ರದ್ದೇ ಆದಂಥ ಒಂದು ಅನುಭವ ಇದೆ, ಮತ್ತು ಅವ್ರು ಯಾವಾಗಲೂ ಜೊತೆಲಿರೋರಿಗೆ ಸ್ವಲ್ಪ ಪುಷ್ ಮಾಡ್ತಾರೆ ಅನ್ನೋದನ್ನ ನಾನು ಕೇಳಿದ್ದೀನಿ. ಏನಾದರೂ ಒಂದು ಟ್ಯಾಲೆಂಟ್ ಇದ್ರೆ ಮಾಡಿ ಅಂತ ಹುರಿದುಂಬಿಸ್ತಾರೆ. ನಿಮ್ಗೆ ಹೇಗೆ ಸುದೀಪ್ ಬ್ಯಾಕ್ ಎಂಡ್ ಅಲ್ಲ, ಯಾರೇ ಒಂದು ಪರಿಚಯ ಆದಾಗ ಅದು ಸುಮ್ಮನೆ ಇಂಡಸ್ಟ್ರಿ ಬಗ್ಗೆ ಆಗಲಿ ಅಥವಾ ಆಕ್ಟಿಂಗ್ ಬಗ್ಗೆ ಆಗಲಿ ಪುಷ್ ಮಾಡಲ್ಲ. ಇವಾಗ ಎಕ್ಸಾಂಪಲ್ ನಮ್ಮ ಅಪ್ಪನೇ. ಆ್ಯಂಡ್ ಆ ಥರ ತುಂಬ ಮಾಡಿದ್ದಾರೆ. CCL ಆಗಲಿ, ಕ್ರಿಕೆಟ್ ಬಗ್ಗೆ ಆಗಲಿ, ಅಥವಾ ಇಂಡಸ್ಟ್ರಿ ಬಗ್ಗೆ ಆಗಲಿ, ಅಥವಾ ನಮ್ಮ ಪರ್ಸನಲ್ ಇದ್ರ ಬಗ್ಗೆ ಆಗಲಿ. ಯಾಕಂದರೆ ನಾನು CCLಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಒಂದು ಪಲ್ಸರ್ ಬೈಕು, ಅದಾದಮೇಲೆ ಪಲ್ಸರ್ ಮಾರಿ ಬುಲೆಟ್ ತೊಗೊತೀನಿ ಅದ್ರ ನೆಕ್ಸ್ಟ್ ಸೀಸನ್. ಸೊ ಬೈಕಲ್ಲೇ ಓಡಾಡ್ತಾ ಇದ್ದೆ. ಸೊ ಇದನ್ನು ನೋಡೋರು ಆವಾಗ ಅವರೇ ಹೇಳಿದ್ರು ಅನ್ಸುತ್ತೆ, ಆರ್ಟಿಸ್ಟ್ ಅದವನಿಗೆ ತುಂಬ ಫೇಸ್ ಆ್ಯಂಡ್ ಬಾಡಿ ತುಂಬ ಇಂಪಾರ್ಟೆಂಟ್. ಸೊ ಬೈಕಲ್ಲಿ ನೀನು ಎಷ್ಟೇ ಇದು ಯಾವಾಗ ಬಾಜಿ ಆಗಿತ್ತು, ಇನ್ನೊಂದು ಸಿನಿಮಾನು ಆಗಿತ್ತು. ಬಾಜಿ ಆಗಿತ್ತು ಹೌದು. ಸೊ ಇಷ್ಟು ಇಂಪಾರ್ಟೆಂಟ್ ಇದ್ದಾಗ ಆರ್ಟಿಸ್ಟ್ ಆದವನಿಗೆ ಬಾಡಿ ಆ್ಯಂಡ್ ಫೇಸ್, ನೀನು ಬೈಕಲ್ಲಿ ಬರೋದು ಸ್ವಲ್ಪ ರಿಸ್ಕಿನೇ, ಯಾಕೆ ಕಾರ್ ತಗೋಬಾರ್ದು ಸರ್ ಅಂದೆ. ನಮ್ಮ ಮನೇಲಿ ಒಂದು ಸ್ಯಾಂಟ್ರೋ ಇದೆ, ಸದ್ಯಕ್ಕೆ ಯಾರು ಯೂಸ್ ಮಾಡ್ತಿಲ್ಲ, ಯೂಸ್ ಮಾಡು.
ಅಂತಂದ್ರು. ಹ್ಮ್ 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 ಸೊ ಆ ಥರ ಅದು ಸಿಚುವೇಶನ್ ಬಂದಾಗ ಆ ಇದು ಬರುತ್ತೆ. ಬ್ಯಾಕ್ ಹ್ಯಾಂಡ್ ಕೊಡ್ತಾರೆ. ಸೊ ಆ ಥರ ಹೇಳಿದ್ದು ಸರ್. ಬಟ್ ನನಗೆ ಆ ಟೈಮಲ್ಲಿ ಆ ಕಾರನ್ನು ನಾನು ಮೇಂಟೈನ್ ಮಾಡ್ತೀನ ಅನ್ನೋ ಪ್ರಶ್ನೆ ಫಸ್ಟ್ ಕ್ವಶನ್ ನನಗೆ ಬಂದಿತ್ತು. ಹ್ಮ್ ನನಗೆ ಬೈಕ್ ಕಂಫರ್ಟಬಲ್ ಆಗಿತ್ತು, ಅದನ್ನ ಸಾಕಷ್ಟು ನನಗೆ ಇತ್ತು. ಹ್ಮ್ ಹ್ಮ್ ಒಂದು ಕಾರನ್ನು ಸಾಕ್ತೀನಿ ಆ್ಯಂಡ್ ಅದನ್ನ ಅವರು ಎಷ್ಟು ಚೆನ್ನಾಗಿಟ್ಟಿದ್ರು ಅಂದರೆ, ಇಟ್ ಮೇ ಬಿ ಇಸ್ ಫಸ್ಟ್ ಕಾರ್ ಆರ್ ಸೆಕೆಂಡ್ ಕಾರ್ ನನಗೆ ಗೊತ್ತಿಲ್ಲ. ಹ್ಮ್ ಈಗ ಮೊನ್ನೆ ನಾನು ಎಲ್ಲಿಗೆ ಪಯಣ ಟ್ರೈಲರ್ಗೆ ಅವ್ರಿಗೆ ಕೇಳಕ್ ಹೋದಾಗ್ಲೂ ಅದು ಅದೇ ಜಾಗದಲ್ಲಿ ಹಂಗೆ ನಿಂತಿತ್ತು, ಪಳ 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 ಅಂತ ಹೊಳಿತಾ ಇತ್ತು. ನೀವು ಅದನ್ನ ಬಳಸಿದ್ರ ಕಾರ್ನ? ಇಲ್ಲ, ಬಳಸಲಿಲ್ಲ. ನಾನು ಅದನ್ನೇ ಹೇಳಿದ್ದು, ನನಗೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಂತ ಒಂದ್ ಸೈಡ್ ಅನ್ಸಿತ್ತು. ಇನ್ನೊಂದು, ಅವ್ರು ಅಷ್ಟು ಚೆನ್ನಾಗಿ ಇಟ್ಟಿರೋಂಥ ಕಾರ್ನ ನಾನು ತೊಗೊಂಡೋಗಿ ಏನಾರ ಮಾಡಿಬಿಟ್ರಿ ಅನ್ನೋ ಒಂಥರ ಭಯ ಇದಾಯ್ತು. ಓಕೆ ಸರ್, ನೋಡ್ತೀನಿ ಸರ್ ಅಂತ ಹೇಳಿ ಅದನ್ನ ಅಲ್ಲಿಗೆ ಇದು ಮಾಡಿಬಿಟ್ಟೆ. ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡಬೇಕು ಇಲ್ಲ, ಸರ್ ಏನು ಮಾಡಬೇಕು ಇಲ್ಲ, ಸುಮ್ಮನೆ ಆಗಿಬಿಟ್ಟೆ. ಓಕೆ. ಸೊ ಈ ಥರ, ಸೊ ಆ ಥರ ಸಿಚುವೇಶನ್ಸ್ ಬಂದಾಗ ಇದು ಬರುತ್ತೆ. ಅವಾಗ ಕಾಣಿಸ್ಕೊತಿದ್ರಿ, ಬಟ್ ಅಪ್ಪಾಜಿ ಹೆಲ್ತ್ ಇಶ್ಯೂ ಅವ್ರು ಹೋದ ನಂತರ ತುಂಬಾ ಐಸೋಲೇಟ್ ಆಗ್ಬಿಟ್ರಿ ಅನ್ನೋ ತರ ಎಲ್ಲೂ ಕಾಣಿಸ್ಕೊಂಡು. ಐಸೋಲೇಟ್ ಅಂದ್ರೆ ಅಪ್ಪಂಗೆ ಆಗಿದ್ದ ಸಿಚುವೇಶನ್ ನಾವು ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. 2 years ನಾನು ನಮ್ಮ ಚಿಕ್ಕಪ್ಪ ಇಬ್ಬರೇ ಅದನ್ನ ಹ್ಯಾಂಡಲ್ ಮಾಡಿದ್ವಿ. ಸೊ ಅದರಿಂದ ನನ್ಗೆ ಬಿಫೋರೇ 2 years ಅದಾಯಿತು. ಅದು ಆಫ್ಟರ್ ನನ್ನ ಒಂದು ಚೌಕಟ್ಟು ಏನು, ಅಪ್ಪನ ಡೆತ್ ಆದಮೇಲೆ ನನ್ನ ಒಂದು ಚೌಕಟ್ಟು ಏನು, ಮತ್ತು ಒಂದಿಷ್ಟು ಡಾಕ್ಯುಮೆಂಟೇಷನ್ಸ್ ಎಲ್ಲ ತುಂಬ ಮಾಡ್ಕೊಳ್ಳೋವಂಥದ್ದಿತ್ತು. ಸೊ ಸುಮಾರು ಕೆಲಸಗಳು ಇದಿತ್ತು. ಸೊ ಅದರಿಂದ ಒಂದು 1.5 years ಅದೇ ನಂಗೆ ತೊಗೊಂತು. ಸೊ ಓವರ್ ಆಲ್ ಒಂದು 3 to 4 years ನಾನು ಸ್ವಲ್ಪ ಇಂಡಸ್ಟ್ರಿಯಿಂದ ಆಚೆ ಇದ್ದೆ. ಇಲ್ಲ, ಭಾಳ ಜನ ಹೇಳಿದ್ರು ಅಪ್ಪಾಜಿ ಹೋದ್ಮೇಲೆ ಅಭಿಮನ್ಯು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ರು ಅಂತ. ಅಂದ್ರೆ ತಂದೆ ಒಂಥರ ಸ್ಥೈರ್ಯ ತುಂಬ್ತಿದ್ರು ಅವ್ರಿಗೆ, ಆತ್ಮಸ್ಥೈರ್ಯನ. ಅವ್ರು ಹೋದ್ಮೇಲೆ ಎಲ್ಲ ಒಂದ್ ಕಡೆ ಅಭಿಮನ್ಯು ಅದು ಯಾರಿಗೆಲ್ಲ ಆಗುತ್ತೆ ಅಲ್ವಾ. ಸೊ ಮನೆಯಲ್ಲಿ ನಿಮ್ಮ ತಂದೆ ನೀವು ಕಳ್ಕೊಂಡ್ರಿ ಅಂದಾಗ ಕರೆಕ್ಟ್, ಇಟ್ಸ್ ಎ ವೆರಿ ಎಮೋಷನಲ್ ಇದು. ಸೊ ಅದು ಆಗಿದ್ದು ಹೌದು, ಬಟ್ ಎಲ್ಲೂ ನಿಮ್ಮ ಆಚೆಯಿಂದ ನನ್ನನ್ನು ನೋಡಿದಾಗ ನಿಮ್ಗೆ ಅದು ಅನಿಸ್ಬೋದು. ಯಾಕಂದ್ರೆ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಿಂದ ಆಚೆ ಇದ್ದೆ, ಒಳಗಡೆ ನಾನು ಎಷ್ಟೋ ಕೆಲಸಗಳನ್ನು ಮಾಡ್ಕೊತಾ ಇದ್ದೆ. ನಂದನ್ನು ಏನೇನೋ ಒಂದು ಇದನ್ನ ನಾನು ಪ್ಲಾನ್ ಮಾಡ್ಕೊಂಡು ಒಂದು ಬೇಸನ್ನು ಮಾಡ್ಕೊತಾ ಇದ್ದೆ. ನಾನು ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದಾಗ, ಇವಾಗ ನಾನು ಮನೆಯ ಯಜಮಾನ ಅಥವಾ ನಾನು ಜವಾಬ್ದಾರಿಗಳನ್ನು ತಗೋಬೇಕು ಅಂದಾಗ ನನಗೆ ಅದಕ್ಕೆ ಆದ ಒಂದು ಟೈಮ್ ಕೊಡಬೇಕು. ಅದದ್ದೇ ಆದಂಥ ಒಂದು ಅದನ್ನು ಮಾಡಿ ಅದನ್ನು ಒಂದು ಇದಕ್ಕೆ ಇಡೋವರೆಗೂ ನನಗೆ 2 ದೋಣಿಗಳ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಇಂಡಸ್ಟ್ರಿ ಆ್ಯಂಡ್ ಮನೆ. ಈ ಕಡೆ ಹೋದಾಗ ಈ ಕಡೆದು ಎಳಿತಾ ಇರುತ್ತೆ, ಈ ಕಡೆ ಹೋದಾಗ ಈ ಕಡೆದು ಎಳಿತಾ ಇರುತ್ತೆ. ಏನೋ ಒಂದು ನಮಗೆ ಒಂದು ಸ್ಥಿರವಾಗೇನೋ ಅದು ಮಾಡದೇ ಇದ್ದಾಗ. ಸೊ ಅದಕ್ಕೆ ನನಗೆ ಗೊತ್ತಾಗೋಯ್ತು, ನನಗೆ ಅದು ಸಿನಿಮಾ ಇದನ್ನೆಲ್ಲ ಮುಗಿಸ್ಕೊಂಡೆ ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಅಂತ. ಈಗಲೂ ನಾನು ಈ ಕಡೆದೆಲ್ಲ ಫುಲ್ ಮುಗಿಸಿದ್ದೀನಿ ಅಂತ ಹೇಳಲ್ಲ, ಬಟ್ ಒಂದು ಬೇಸಿಕ್, ಎಸ್ ಓಕೆ ನಮ್ದಿಷ್ಟು ಇದನ್ನ ಇಟ್ಕೊಂಡು ನಾನು ಹಿಂಗೆ ಹೋಗ್ತೀನಿ ಅನ್ನೋ ಒಂದು ಪ್ಲಾನ್ ಮಾಡೋಕ್ಕಾದ್ರೂ ನಾನು ಈ ಕಡೆ ಒಂದಿಷ್ಟು ಮಾಡ್ಕೋಬೇಕಾಯ್ತು. ಅದು ನನಗೊಂದು 2 years ತಗೊಂತು. ಇಂಡಸ್ಟ್ರಿ ನಾನು ಬರ್ದೇ ಇದ್ದವನು ಇವಾಗ ರಾಜ್ ಕಪ್ ಬಿಟ್ಬಿಟ್ಟೆ, CCL ಬಿಟ್ಬಿಟ್ಟೆ, ಎಲ್ಲ ಬಿಟ್ಬಿಟ್ಟೆ. ಯಾಕಂದ್ರೆ ನನಗೆ ಈ ಕಡೆ ತುಂಬಾ ಇದೆ, ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್. ಸಿನಿಮಾ ಬಿಟ್ಬಿಟ್ಟೆ, ಎಲ್ಲ ಬಿಟ್ಬಿಟ್ಟು ಬಂದಾಗ ಅಲ್ಲಿ ನೋಡಿದವ್ರಿಗೆ ಹಂಗ ಅನ್ಸ್ತಿರ್ಬೋದು, ತುಂಬಾ ಅದರಿಂದ ತುಂಬಾ ಕೂಗಿದ್ದಾನೆ. ಹೌದು, ಇದು ಹೌದು, ಏನೇ ಆದ್ರೂ ನಮ್ಮ ತಂದೆ ಅವರು. ಸೊ ಆ ಎಮೋಷನಲ್ ಬಾಂಡೇಜು, ಆ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಒಂದು ಅದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ನೀವು ಒಂದು 5-6 ತಿಂಗಳಿಗೆ ಅದನ್ನ ಆಚೆ ಬಂದು ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೋದು. ನಾನು 1 ವರ್ಷ ತಗೋಬಹುದು. ಅದು ಒಬ್ರೊಬ್ರು 1-2 ದಿವಸ 1-2 ವಾರದಲ್ಲೇ ದೇ ವಿಲ್ ಬಿ ಬ್ಯಾಕ್. ಸೊ ಆ ಥರ. ಆ್ಯಂಡ್ ನನಗೆ ನನ್ನ ಜೀವನದಲ್ಲಿ ನನ್ನ ಫಸ್ಟ್ ಲಾಸ್ ಅದು, ನನ್ನ ತುಂಬ ಹತ್ರ ಇದ್ದವರು ನನ್ನ ಫಸ್ಟ್ ಲಾಸ್. ಸೊ ಅದು ಸ್ವಲ್ಪ ಜಾಸ್ತಿನೇ ಇದು ಮಾಡ್ತು. ಬಟ್ ಕಾಶಿನಾಥ್ ಸರ್ ಅವ್ರ ಬಳಗದಲ್ಲಿದ್ದವರು ಬಹಳಷ್ಟು ಜನ ದೊಡ್ಡವರು. ನಾನು ಆವಾಗಲೇ ಹೇಳಿದೆ, ಸ್ಪೆಷಲಿ ಉಪ್ಪಿ ಸರ್. ನಿಮ್ಮ ತಂದೆಯವ್ರು ಹೋದಾಗ ನಾನೇ ಅವ್ರನ್ನ ಮಾತಾಡಿಸಿದ್ದೆ, ಇಲ್ಲಿತ್ತು ಪಕ್ಕದಲ್ಲಿ. ಅವ್ರು ಇಲ್ಲಿ ಸಿಗಲಿಲ್ಲ, ಅವ್ರು ತುಂಬ ಎಮೋಷ್ನಲ್ ಆಗಿದ್ದರು. ಅಕ್ಷರಶಃ ಹತ್ರ ಅವರು ಎಮೋಷ್ನಲ್ ಆಗಿ ಕಣ್ಣೀರು ಹಾಕಿದ್ರು. ಅವರು ಯಾವಾಗಲೂ ಹೇಳೋರು, ಕಾಶಿನಾಥ್ ಅವರು ನನ್ನ ಗುರುಗಳು ಅಂತ ಹೇಳೋರು. ಈಗ ಅವ್ರು ಹೋದ ನಂತರ ನೀವು ಅವ್ರ ಜೊತೆ ಯಾವತ್ತಾದರೂ, ಅಂದರೆ ಉಪೇಂದ್ರ ಸರ್ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ? ಏನಾದರೂ ಮಾತಾಡ್ತೀರಾ? ಅವ್ರ ಕಡೆಯಿಂದ ಏನಾದರೂ ಇನ್ಪುಟ್ಸ್ ಸಿಗತ್ತಾ ಏನು ಅಂತ? ಸುಮ್ಮನೆ ಅಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಈಸ್ ಅ ಬಿಗ್ ಸ್ಟಾರ್ ಆ್ಯಂಡ್ ಬಿಗ್ ಡೈರೆಕ್ಟರ್. ಸೊ ಅವರು ಬ್ಯುಸಿ ಇಲ್ಲ, ಅವ್ರು ಇರ್ತಾರೆ ಅಂತೇನಿಲ್ಲ. ಬಟ್ ಅವಾಗ ಯಾವಾಗಾರ ಬಂದು ಹೋಗೋರು, ಅಪ್ಪ ಇದ್ದಾಗ ಇದು ಮಾಡೋರು, ಆ ಬ್ಯುಸಿ ಶೆಡ್ಯೂಲಲ್ಲೂ ಬಂದು ಹೋಗೋರು, ಇದು ಮಾಡೋರು. ಅಪ್ಪ ಹೋದ್ಮೇಲೆ ಆ್ಯಕ್ಚುಲಿ ನಾನು ಅವ್ರು ಇದ್ದಾಗ ತುಂಬ ಚಿಕ್ಕ ಹುಡುಗ. ಸೊ ಅಷ್ಟು ಇವಾಗ ನಾವೊಂದು
ಒಂದು ಏಜಿಗೆ ಬಂದು ಒಂದು ಬೆಳೆದು ಆವಾಗ ಆಗುವಂತ ಇದು ಬೇರೆ, ನಾನು ಚಿಕ್ಕ ಹುಡುಗ ಇದ್ದಾಗಿದ್ದು ಬೇರೆ. ಅವ್ರನ್ನ ತುಂಬಾ ಚಿಕ್ಕ ಹುಡುಗನಿಂದ ನೋಡಿದ್ದಾರೆ. ಸೊ ಈಗ ಆ ಟಚ್ ಆಗ್ಲಿ ಅವರ ಇದಕ್ಕೆ ನನ್ನ ಇದಕ್ಕೆ ಇದಾಗ್ಲಿ ಅಷ್ಟು ಇದಿಲ್ಲ. ಹೀಲ್ ಬಿ ಬಿಸಿ, ಅವ್ರ ಇದಲ್ಲಿರ್ತಾರೆ, ನಾನು ನಂದು ಇದಲ್ಲಿದ್ದೀನಿ. ಏನಾರ ಇದ್ದಾಗ ಇದು ಮಾಡ್ತಾರೆ. ಇವಾಗ ನೋಡಿ ಸೂರಿ ಲವ್ ಸಂಧ್ಯಾ ಅವರು ಪ್ರೊಡ್ಯೂಸರ್, ಅವರ ಬಿಸ್ನೆಸ್ ಪಾರ್ಟ್ನರ್ ಕೆ.ಟಿ. ಮಂಜು. ಸೊ ಅಲ್ಲಿ ಸಿನಿಮಾ ನೋಡಿ ನನ್ನ ನಂಬರ್ ಇಸ್ಕೊಂಡು ಅವರೇ ಪರ್ಸನಲಿ ಫೋನ್ ಮಾಡಿದ್ರು. ಫೋನ್ ಮಾಡಿ, ಇಲ್ಲ ನೀನು ಈ ಲೆವೆಲ್ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಅಲ್ಲಿ ಹಾಕಿರುವಂಥ ಎಫರ್ಟ್ಸ್ಗಳ ಬಗ್ಗೆ ಒಂದಿಷ್ಟು ಅದನ್ನ ಫೈನ್ ಅಂದ್ರೆ ಅವರು ನೋಡಿ ಅದನ್ನ ಇದು ಮಾಡಿ, ಓ ಇಲ್ಲ ಇಲ್ಲಿ ಇಷ್ಟು ಚೆನ್ನಾಗಿ ಹಾಕಿದ್ಯಾ ಎಫರ್ಟ್ಸು, ಇಷ್ಟು ಚೆನ್ನಾಗಿ ಮಾಡಿದ್ಯಾ, ಅದು ಕಷ್ಟ ಮಾಡೋದು, ಬಟ್ ನೀನು ಮಾಡಿದ್ಯಾ, ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಸೊ ಈ ಥರ ಎಲ್ಲ ಸುಮಾರು ಮಾತು ಮಾತಾಡ್ತಾರೆ ಮಾಡಿ ಅಂಥ ದೊಡ್ಡ ಡೈರೆಕ್ಟ್ರು, ಅಂಥ ದೊಡ್ಡ ಆರ್ಟಿಸ್ಟು ಅದೆಲ್ಲ ಹೇಳಿದಾಗ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಎಸ್ ಇಲ್ಲ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬೇಕು, ಅದೊಂದು ತುಂಬ ಎನ್ಕರೇಜಿಂಗ್ ವರ್ಡ್ಸ್. ಆ ಥರ ಎಲ್ಲ ಇದೆ. ವೆರಿ ಗುಡ್. ಓಕೆ ಸ್ನೇಹಿತರೆ, ನಾನು ಆಗಲೇ ಹೇಳ್ತಿದ್ದೆ, ಇದು ಕಾಶಿನಾಥ್ ಸರ್ ಮನೆ, ಅಂದರೆ ಕಾಶಿನಾಥ್ ಸರ್ ತಂದೆ ಕಟ್ಟಿದ ಮನೆ, 60-65 ವರ್ಷದ ಮನೆ ಅಂತ ಹೇಳ್ತಿದ್ದೆ. ಅವಾಗಿನ ಕಾಲಕ್ಕೆ ಯಾವ ಥರ ಬೇಕು ನೋಡಿ, ಮನೆ ಹೊರಗಡೆ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು, ಹಳ್ಳಿಗಳಲ್ಲಿ ಒಂದು ಆ ಪದ್ಧತಿ ಇತ್ತು, ಮನೆ ಹೊರಗಡೆ ಒಂದು ಕಟ್ಟೆ ಇರೋದು, ಎಲ್ಲರೂ ಕೂತ್ಕೊಂಡು ಮಾತಾಡೋದಕ್ಕೆ. ಆ ಥರದ್ದು ಒಂದು ವರಾಂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಮನೆ. ಮೇಲ್ಗಡೆ ಟೆರೇಸಲ್ಲಿ ಒಂದು ಚಿಕ್ಕದಾಗಿ ಗಾರ್ಡನ್ನು, ಅಲ್ಲೊಂದು ಏನೋ ಒಂದಷ್ಟು ಬೆಳೆಯುವಂಥದ್ದು. ನನಗೆ ಈ ಮನೆಗೆ ಬಂದಾಗ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಹಳೆಯ ಮನೆ ಒಂಥರ ನೋಡುವಾಗ ಒಂದು ಏನೋ ನಮಗೆ ಒಂದು ಯಾವುದೋ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗಿದ್ದು ಫೀಲು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲ್ನಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.